ನೀನು ಸತ್ತೋದೆ ಅಂತ ನಮಗೆ ವಿಷಯ ಬಂದಾಗ ನಾನು ಬದಲಾಗಿದ್ದೀನಿ. ನನ್ನ ತಪ್ಪನ್ನ ನಾನು ತಿದ್ಕೊಂಡಿದ್ದೀನಿ ಅನ್ನೋ ವಿಷಯ ನಿನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ನಾನು ಎಷ್ಟು ದುಃಖಪಟ್ಟೆ ಗೊತ್ತಾ. ನೀನು ಕೊನೆದಾಗ ಕೇಳಿದ ಮಾತುಗೋಸ್ಕರ ನಮ್ಮ ಸಂಸಾರನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ನಾನು ತುಂಬ ಕಷ್ಟಪಟ್ಟೆ. ಆದರೆ ಆ ನೀರನ್ ಕುತಂತ್ರದ ಮುಂದೆ ನನಗೇನು ಮಾಡೋಕ್ಕಾಗಲಿಲ್ಲಮ್ಮ. ನೀನು ಹೇಳಿದಾಗೆ ನೀನು ಅಣ್ಣನಾಗಿ ನಾನು ಬದಲಾಗಿದ್ದೀನಿ. ನಾನು ಹಿಂದೆ ಮಾಡಿದ ತಪ್ಪನ್ನೆಲ್ಲ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡಮ್ಮ. ಅಣ್ಣ, ನೀವು ಬದಲಾಗಿದ್ದೀರಾ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಣ್ಣ. ನನಗೆ ಗೊತ್ತು, ಇವತ್ತಿನ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೀನು ಕಾರಣ ಅಲ್ಲಮ್ಮ, ಎಲ್ಲದಕ್ಕೂ ಆ ವಿಧಿನೇ ಕಾರಣ. ಇವಾಗ ನೀನು ನಮ್ಗೆ ಸಿಕ್ಕಿದ್ಯಾ ಅಲ್ವಾ, ಇನ್ನು ವಿಧಿನೇ ಬದಲಾಯಿಸ್ಬೋದು ಬಿಡು. ನಮಗೆ ನೂರಾನಷ್ಟು ಬಲ ಬಂದಾಗಿದೆ ಅಮ್ಮ. ಒಂದು ದಿನ ಮಾರ್ಕೆಟಲ್ಲಿ ನೋಡಿ ನೀನು ಬದುಕಿದ್ಯಾ ಅಂತ ಗೊತ್ತಾಗಿ ನೀನನ್ನು ಮಾತಾಡಿಸ್ಬೇಕು ಅಂತ ಓಡೋಡ್ ಬಂದೆ. ಆದರೆ ನನ್ನ ಕೂಗು ನಿನಗೆ ಕೇಳಿಸ್ಲಿಲ್ಲ ಅಮ್ಮ, ನೀನು ಹಾಗೆ ಹೊರಟೋಗ್ಬಿಟ್ಟೆ. ಆ ವಿಷಯ ನನಗೆ ಗೊತ್ತಾಗಿ ನಾನು ಅಲ್ಲಿ ಬಂದು ನೋಡೋ ಅಷ್ಟರಲ್ಲಿ ನೀವೆಲ್ಲಿಂದ ಹೋಗ್ಬಿಟ್ಟಿದ್ರಿ. ಆ ಮೀರನ್ ಮೊಸಳೆ ಕಣ್ಣೀರ್ನ ನಂಬಿ ನಿಮ್ಮನ್ನೆಲ್ಲ ಅವಳ ಬಾಯಿಗೆ ಹಾಕೋಗ್ಬಿಟ್ಟೆ. ಪ್ರತಿದಿನ ನೀವೆಲ್ಲ ನೋವು ಅನುಭವಿಸೋದಕ್ಕೆ ನಾನೇ ಕಾರಣ ಆದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಈಗ ಮತ್ತೆ ನಾವೆಲ್ಲ ಒಂದಾಗಿದ್ದೀವಿ ತಾನೆ, ಯಾಕೆ ಮತ್ತೆ ಹಳೆ ವಿಷಯನ ನೆನೆಸ್ಕೊಂಡು ಮನ್ಸಿಗೆ ನೋವು ಮಾಡ್ಕೋತೀರಾ? ಈಗ ಆ ವಿಷಯನೆಲ್ಲ ಬಿಡಿ. ಕನಸಿನಲ್ಲೂ ಇನ್ನೊಬ್ಬರಿಗೆ ಕೇಡು ಬಯಸ್ದೇ ಇರೋ ನೀನು ನಮ್ಮ ನೋವಿಗೆ ಕಾರಣ ಆಗ್ತೀಯನಮ್ಮ. ಇಷ್ಟಕ್ಕೆಲ್ಲ ಕಾರಣ ಆ ಮನೆ ಹಾಡಿ ಮೀರ. ಅಳಬೇಡಮ್ಮ, ನೀನ್ ಹತ್ರ ನನ್ನಿಂದ ನೋಡಕ್ಕಾಗಲ್ಲ. ಲಕ್ಷ್ಮಮ್ಮ, ಬಾವ ಮಕ್ಕಳು ಹೇಗಿದ್ದಾರೆ? ಅಣ್ಣ, ಈಗ ನಿಮ್ಮ ಬಾವ ಮಾತಾಡ್ತಾ ಇದ್ದಾರೆ. ಅಮ್ಮ, ನಿಮಗೆ ಗೊತ್ತಾ, ನೀವು ಅವತ್ತು ದೇವಸ್ಥಾನಕ್ಕೆ ಬಂದಿನ ನಿಮ್ಮ ಮಗ ನಿಮ್ಮನ್ನು ನೋಡಿದ್ದಾರೆ. ನಾವು ಬಂದು ನೋಡೋ ಅಷ್ಟರಲ್ಲಿ ನೀವು ಅಲ್ಲಿಂದ ಹೊರಟೋಗಿದ್ರಿ. ಅವರೆಲ್ಲ ಲಕ್ಷ್ಮಿಗೆ ಸಿಕ್ಬಿಟ್ರ? ನಾನಿಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಇಲ್ಲ, ಅವರೆಲ್ಲ ಸಿಕ್ಕಿದ್ ಒಳ್ಳೇದೇ ಆಯ್ತು. ಒಟ್ಟಿಗೆ ಪ್ರಸಾದ ತಿಂದು ನೆಗದ್ ಬಿದ್ದು ಅವ್ರನ್ನ ಮಣ್ಣು ಮಾಡೋಕ್ಕೂ ಯಾರು ಇಲ್ಲದೆ ಅನಾಥ ಶವವಾಗಿ ಬೀಳ್ಬೇಕು ಅಂತ ಆ ದೇವ್ರೆ ನಿರ್ಧಾರ ಮಾಡಿದ್ದ ಅನ್ಸುತ್ತೆ. ಅದಕ್ಕೆ ದೂರ ಆಗಿದ್ದವ್ರನ್ನೆಲ್ಲ ಇವತ್ತೇ ಬಂದ್ ಮಾಡಿಸಿದ್ದಾರೆ. ಅಲ್ಲೇನೇ ನಡೆದ್ರು ನನ್ಗೆ ಇನ್ಫಾರ್ಮ್ ಮಾಡ್ತಾ ಇರು. ಆಯ್ತು ಮೇಡಮ್. ರಾಘವ್, ಅನಿ, ಐಶು ಮಕ್ಳ ಬೇಗ ಬನ್ನಿ. ರಾಘವ್, ಲಕ್ಷ್ಮಿ, ನೀನು ಇಷ್ಟು ಖುಷಿಯಾಗಿದ್ಯಾ? ಲಾಟ್ರಿ ಗಿಟ್ರಿ ಹೊಡಿತಾ ಹೇಗೆ? ರೀ,
ಲಾಟ್ರಿ ಹೊಡೆದ್ರೆ ಬರೀ ದುಡ್ಡು ಸಿಗುತ್ತಷ್ಟೆ, ಆದ್ರೆ ಈ ಥರ ಸಂತೋಷ ಸಿಗಲ್ಲ. ಮಿಸಸ್ ರಾಘವ್, ನೀವು ಯಾವ ಕಾರಣಕ್ಕೆ ಖುಷಿ ಪಡ್ತಿದ್ದೀರಾ ಅಂತ ಹೇಳಿದ್ರೆ ನಾವು ಕೇಳಿ ಸ್ವಲ್ಪ ಸಂತೋಷ ಪಡ್ತೀವಪ್ಪ. ನೀವೇ ಗೆಸ್ ಮಾಡಿ ನೋಡೋಣ. ಲಕ್ಷ್ಮು, ಜನ್ಮಾಷ್ಟಮಿ ಅಂತ ಎಲ್ರಿಗೂ ಡ್ರೆಸ್ ಕೊಡಿಸ್ತಿದ್ಯಾ? ಅಲ್ಲ, ನೆಕ್ಸ್ಟ್. ಇವತ್ತು ಹಬ್ಬ ಅಂತ ಸ್ಪೆಷಲ್ ಆಗಿ ಅಡುಗೆ ಮಾಡ್ಬೋದು ಅಲ್ವಾ? ಸ್ಪೆಷಲ್ ಆಗಿ ಅಡುಗೆ ಮಾಡೋದಂತೂ ನಿಜ. ಆದ್ರೆ ಹಬ್ಬ ಒಂದೇ ಅಲ್ಲ, ಇನ್ನು ಬೇರೆ ಏನೋ ಒಂದು ಕಾರಣ ಇದೆ. ಆ ಸಂತೋಷನ ನಾನ್ ಬಾಯಿಂದ ಹೇಳಿದ್ರೆ ಚೆನ್ನಾಗಿರಲ್ಲ ರೀ. ನೀವೇ ನಿಮ್ ಕಣ್ಣಾರೆ ನೋಡಿ. ಏನು ನಿನ್ನ ಪರಿಸ್ಥಿತಿ? ನಿನ್ನ ಸ್ಥಿತಿ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ. ಹೇಗೆ ನೋಡೋದಕ್ಕ ನಾನಿನ್ನೂ ಬದುಕಿದ್ದೀನಿ. ಅಮ್ಮ, ಸಮಾಧಾನ ಮಾಡ್ಕೊ. ಯಾಗಪ್ಪ ಸಮಾಧಾನ ಮಾಡ್ಕೊಳ್ಳಿ. ಆ ಪಾಪಿ ಮೀರ ನಿನ್ನನ್ನು ಹೇಗೆ ಮಾಡ್ಬಿಟ್ಟಿದ್ದಾಳೆ ನೋಡು. ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ಅನ್ನ ಹಾಕ್ತಿದ್ದವನು ಈಗ ಈ ತರ ಕೂತಿದ್ದಾನೆ ಅಂತಂದ್ರೆ ನಿನ್ ಕೈ ನೋಡಕ್ಕೆ ಆಗ್ತಿಲ್ಲಪ್ಪ. ಅಮ್ಮ, ನೀನು ಅಲ್ಬೇಡ. ನೋಡು, ನಿನ್ ಸೊಸೆ ಬಂದಾಯ್ತು. ಈ ನನ್ನ ಕಷ್ಟ ಎಲ್ಲ ಬಗೆಹರಿತು. ಲಕ್ಷ್ಮಿ, ನೀನು ನನ್ನ ಸೊಸೆ ಅಲ್ಲಮ್ಮ, ನಮ್ಮ ಮನೆ ದೇವತೆ. ಯಾವ ಗಳಿಗೆಯಲ್ಲಿ ನನ್ನ ಮಗನ ಕೈ ಹಿಡಿದ್ಯೋ, ಅದು ಯಾವ ಗಳಿಗೆಯಲ್ಲಿ ನಮ್ಮ ಮನೆ ಬೆಳಗಿದೆಯೋ, ಕಷ್ಟದಲ್ಲೂ ಸುಖದಲ್ಲೂ ಪ್ರತಿಯೊಂದು ಹಂತದಲ್ಲೂ ನಮಗೆ ಬೆನ್ನೆಲುಬಾಗಿದೆಯಾ. ಏನಿನ್ ಗುಣನ ನಾವು ಯಾಗಮ್ಮ ತೀರ್ಸೋದು? ನಾನು ಕೇವಲ ನಿಮ್ಮ 5 ಜನನ ಮಾತ್ರ ಟಾರ್ಗೆಟ್ ಮಾಡಿದ್ದೆ. ಆದ್ರೆ ಆ ನಿನ್ನ ದೇವರು ಒಟ್ಟಿಗೆ ನಿಮ್ಮೆಲ್ಲರನ್ನೂ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ.